Hello everyone, welcome to Sanmarga classes. Let us see question number 20 of chapter Work and Energy. What is commercial unit of energy? ಎನರ್ಜಿಯ ಕಮರ್ಷಿಯಲ್ ಯೂನಿಟ್ ಏನು ಅಂತ ಕೇಳ್ತಿದ್ದಾರೆ. The commercial unit of energy is the kilowatt hour. ಹಾಗಿದ್ರೆ ಕಮರ್ಷಿಯಲ್ ಯೂನಿಟ್ ಅನ್ನ ಏನ್ ಹೇಳ್ತೀವಿ ನಾವು? ಕಿಲೋವ್ಯಾಟ್ ಅವರ್ ಅಂತ ಹೇಳಿರ್ತೀವಿ. ಸಿ ಇದು ಹೇಗ್ ಬರುತ್ತೆ? ಈಗ ನೋಡಿ, ವಿ ನೋ ದ್ಯಾಟ್ ಪವರ್ ಈಸ್ ಈಕ್ವಲ್ ಟು ಎನರ್ಜಿ ಅಥವಾ ವರ್ಕ್. ಎನರ್ಜಿ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೀನಿ, ಆರ್ ವರ್ಕ್ ಡಿವೈಡೆಡ್ ಬೈ ಟೈಮ್. ಸರಿ, ಪವರ್ ಏನಿದೆ ಇದನ್ನ ನಾವು ಕಿಲೋವ್ಯಾಟ್ ಅಲ್ಲಿ ಹೇಳ್ತೀವಿ. ಯಾವಾಗ? ಕಮರ್ಷಿಯಲ್ ಅಂತ ಬಂದ್ರೆ ಈಸ್ ಈಕ್ವಲ್ ಟು ಎನರ್ಜಿ ಆಸ್ ಇಟ್ ಇಸ್ ಇಟ್ಕೊಳ್ತೀನಿ, ಟೈಮ್ ಅನ್ನ ಗಂಟೆಲಿ ಹೇಳ್ತೀನಿ. ಯಾಕಂದ್ರೆ ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಲ್ಲ, ಈಗ ನಾನು ಅದನ್ನ ಸೆಕೆಂಡ್ ಅಲ್ಲಿ ಹೇಳ್ತಾ ಕುತ್ಕೊಂಡ್ರೆ ಕರೆಕ್ಟ್ ಆಗೋದಿಲ್ಲ. ಅದಕ್ಕಿಂತ ಗಂಟೆಯಲ್ಲಿ ಹೇಳಿದ್ರೆ, ಅವರಲ್ಲಿ ಹೇಳಿದ್ರೆ ಪ್ರಾಪರ್ ಆಗಿರುತ್ತೆ. ಸೊ ಎನರ್ಜಿಯನ್ನ ಏನಂತ ತಗೋತೀವಿ? ಕಿಲೋವ್ಯಾಟ್ ಅವರ್ ಅಲ್ಲಿ ನಾವು ದಿಸ್ ಈಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಎನರ್ಜಿ. ಇದು ಎನರ್ಜಿಯ ಕಮರ್ಷಿಯಲ್ ಯೂನಿಟ್ ಇರುತ್ತೆ, ಕಿಲೋವ್ಯಾಟ್ ಅವರ್. ನಾವೇನ್ ಬರಿತೀವಿ? ಎನರ್ಜಿ ಈಸ್ ಈಕ್ವಲ್ ಟು, ಈ ಫಾರ್ಮುಲಾದಿಂದ ಏನ್ ಬರಿಬಹುದು? ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಅಲ್ವಾ? ಸೊ ಪವರ್ ಏನಿದೆ? ಕಿಲೋವ್ಯಾಟ್ ಇಂಟು ಟೈಮ್ ಅಂದ್ರೆ ಅವರಲ್ಲಿ ತಗೊಂಡಿರ್ತೀವಿ. ದಿಸ್ ಇಸ್ ಕಮರ್ಷಿಯಲ್, ಸರಿನಾ? ಇಲ್ಲಾಂದ್ರೆ ಪವರ್ ಏನಂತ ಹೇಳ್ತೀವಿ ನಾವು? ವ್ಯಾಟ್ ಅಲ್ಲಿ ಹೇಳ್ತೀವಿ. ಕಿಲೋ ವ್ಯಾಟ್ ಅಂದ್ರೆ ಕಿಲೋ ಮೀನ್ಸ್ 10⁻³ ಅಷ್ಟೇ. ಥ್ಯಾಂಕ್ ಯು.